ಇಂದಿನ ವಾಕ್ಯಕ್ಕೆ ನಾವು ಬರೋಣ. ಯೆಶಾಯನು ಬರೆದ ಗ್ರಂಥ 53ನೇ ಅಧ್ಯಾಯ 10ನೇ ವಚನ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಪ್ರೈಸ್ ಗಾಡ್. ಯೋಹಾನ 3:16 ನೋಡ್ತೇವೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯುಂಟು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಒಬ್ಬನಾದರೂ ನಾಶವಾಗಬಾರದೆಂಬ ಶ್ರೇಷ್ಠ ಸಂಕಲ್ಪ ಯೆಹೋವ ದೇವರದಾಗಿತ್ತು. ಪ್ರೀತಿ ದೇವ ಮಗವೇ, ಒಬ್ಬರಾದರೂ ಈ ಲೋಕದಲ್ಲಿ ನಾಶವಾಗಬಾರದೆಂಬ ಸಂಕಲ್ಪ ಆತನು ಹೊತ್ತುಕೊಂಡಿದ್ದರಿಂದಲೇ ತನ್ನ ಒಬ್ಬನೇ ಕುಮಾರನಾದಂಥ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸಂಪೂರ್ಣವಾಗಿ ಜಜ್ಜಲ್ಪಡುವಂಥದ್ದು, ಸಂಪೂರ್ಣವಾಗಿ ಶಿಕ್ಷೆಗೆ ಒಳಗಾಗುವಂಥದ್ದು, ತನ್ನ ಪ್ರಾಣವನ್ನೇ ಈಡುಕೊಡುವಂಥ ಕಾರ್ಯ ಯೆಹೋವ ದೇವರು ಅನುಮತಿಸುವುದನ್ನು ಗಮನಿಸ್ತೇವೆ. ಅದಕ್ಕೆ ಕರ್ತನ ವಾಕ್ಯ ಅಂತದೆ ಆತನ ಸಂಕಲ್ಪವಾಗಿತ್ತು. ಅದಕ್ಕೆ ಯೇಸು ಸ್ವಾಮಿಯವರು ಹೇಳ್ತಾರೆ, ಅಪ್ಪ ನಿನ್ನ ಚಿತ್ತವಾದರೆ ಈ ಪಾತ್ರನನ್ನು ತೊಲಗಿಸು ಎಂಬ ಶ್ರೇಷ್ಠ ವೇದನೆಯಿಂದ ಯೇಸು ಸ್ವಾಮಿಯವರು ಪ್ರಾರ್ಥಿಸುವುದನ್ನು ನೋಡ್ತೇವೆ. ಇನ್ನು ನಾವು ನೋಡ್ತೇವೆ, ನನ್ನ ದೇವರು ಯಾಕೆ ನನ್ನ ಕೈ ಬಿಟ್ಟಿದ್ದೆ ಎಂಬುದಾಗಿ ಕೂಡ ಯೇಸು ಸ್ವಾಮಿಯವರು ನೋವಿನ ಪ್ರಾರ್ಥನೆಯನ್ನು ಮಾಡುವುದನ್ನು ನೋಡ್ತೇವೆ. ಹೌದು ಪ್ರೀತಿ ದೇವ ಮಗವೇ, ನಿನ್ನ ಮೇಲೆ ಯೆಹೋವ ದೇವರು ಇಟ್ಟಂತ ಪ್ರೀತಿಯೇ ಇದಕ್ಕೆ ಕಾರಣವಾಗಿತ್ತು. ಈ ಪ್ರೀತಿಯ ಕಾರಣದಲ್ಲೇ ಯೇಸು ಸ್ವಾಮಿಯವರು ಈ ನಿಂದನೆ, ಅಪಮಾನ, ಕಷ್ಟ, ವೇದನೆ ಎಲ್ಲವನ್ನು ಸಹಿಸಿಕೊಳ್ಬೇಕಾಗಿತ್ತು. ಇದು ನಿನಗಾಗಿ, ನನಗಾಗಿ. ಪ್ರೀತಿ ದೇವ ಮಗುವೆ, ಹಿಂದೆ ಆತನನ್ನು ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ತೀಯಾ? ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳುವಾಗ ಆತ ನಿನ್ನನ್ನು ಕೂಡ ಪ್ರೀತಿಸ್ತಾ ಇದ್ದಾರೆ ಅಂತ ಅರ್ಥ. ನಿನಗಾಗಿಯೇ ಎಲ್ಲ ತ್ಯಾಗ, ಶ್ರಮ, ಮರಣ, ಪುನರುತ್ಥಾನ. ಆತನನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊ. ನನ್ನೊಂದಿಗೆ ಪ್ರಾರ್ಥನೆ ಮಾಡಿ. ಸರ್ವಶಕ್ತನೇ, ನನ್ನೊಂದಿಗೆ ವಾಕ್ಯವನ್ನು ಕೇಳಿಸಿಕೊಳ್ತಿರುವಂತ ನಿನ್ನ ಪ್ರಿಯನನ್ನ ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡುತ್ತೇವೆ. ನಿಮ್ಮ ಸಂಕಲ್ಪವಾಗಿರುವಂತ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಕಾರ್ಯವನ್ನ ಅರಿತುಕೊಂಡವರಾಗಿ, ಸತ್ಯವನ್ನು ತಿಳಿದು ಸತ್ಯವನ್ನು ನಂಬಿ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ದೇವರೇ ಕೇಳಿಸಿಕೊಳ್ಳುವಂತ ಹೃದಯಗಳನ್ನು ತೆರೆಯಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಸತ್ಯವನ್ನು ಅರಿತುಕೊಂಡು ಸತ್ಯವನ್ನು ನಂಬುವುದರ ಮುಖಾಂತರ ಬರಲಿಕ್ಕಿರುವಂತ ಶ್ರೇಷ್ಠ ಆಶೀರ್ವಾದಗಳನ್ನ, ಮಹಿಮೆಯನ್ನ, ಬಿಡುಗಡೆಯನ್ನ, ಅದ್ಭುತವಾದ ಸ್ವಸ್ಥತೆಯನ್ನ ತಮ್ಮ ಜೀವಿತದಲ್ಲಿ ಪಡೆದುಕೊಂಡು ನಿನ್ನನ್ನು ಮಹಿಮೆಪಡಿಸಲು, ನಿಮಗೆ ಸಾಕ್ಷಿಯಾಗಿ ಜೀವಿಸಲು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.